ಶಿವಮೊಗ್ಗದ ಶಿಕಾರಿಪುರದಲ್ಲಿ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಮಾಜಿ ಸಿಎಂ ಬಿಎಸ್ವೈ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರನ್ನ ಇಡಲಾಗಿದೆ. ಈ ವೇಳೆ ಸಂಸದ ಬಿವೈ ರಾಘವೇಂದ್ರ ಕಾರ್ಯಕರ್ತರಲ್ಲಿ ಸಂಗೊಳ್ಳಿ ರಾಯಣ್ಣ ಪರ ಘೋಷಣೆ ಕೂಗುವಂತೆ ಹೇಳಿದರು. ರಾಯಣ್ಣ ಹೆಸರಲ್ಲಿ ಘೋಷಣೆ ಕೂಗ್ರೋ ಅದನ್ನು ಹೇಳ್ಕೊಡ್ಬೇಕಾ ಅಂತ ಕಾರ್ಯಕರ್ತರಿಗೆ ಗರಂ ಆಗಿ ಹೇಳಿದ್ರು. 4 ಕೋಟಿ ಖರ್ಚು ಮಾಡಿ ಬಸ್ ನಿಲ್ದಾಣ ನಿರ್ಮಿಸಿ ರಾಯಣ್ಣರ ಹೆಸರನ್ನ ಇಟ್ಟಿದ್ದೀವಿ, ಘೋಷಣೆ ಜೋರಾಗಿ ಕೂಗಿ ಅಂತ ರಾಘವೇಂದ್ರ ಹೇಳಿದರು. ಈ ಸಂದರ್ಭದಲ್ಲಿ ಒಂದು ಅಪರೂಪದ ಘಟನೆ ಆಗಿದೆ. ನೆಕ್ಲೆಸ್ ತೋರಿಸಿ ತಮಾಷೆ ಮಾಡಿದ್ದಾರೆ ಬಿಎಸ್ವೈ. ಶಿಕಾರಿಪುರದ ಬಸ್ ನಿಲ್ದಾಣ ಉದ್ಘಾಟನೆ ಸಂದರ್ಭದಲ್ಲಿ ತಮಾಷೆ ಮಾಡಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತಲ್ಲ, ಬಸ್ಗಳಿಗೆ ಚಾಲನೆ ನೀಡಿದ ನಂತರ ಮಹಿಳೆಯೊಬ್ಬರು ಅಲ್ಲಿ ತೆರಳುತ್ತಾ ಇದ್ರಲ್ಲ, ಅವರು ಬಿಎಸ್ವೈ ಹತ್ರ ಹೋಗಿದ್ದಾರೆ. ಈ ವೇಳೆ ನೆಕ್ಲೆಸ್ ತೋರಿಸಿ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ ಬಿಎಸ್ವೈ. ಪಿಗಳರಿಗೆ ಎನ್ಎ ಹ್ಯಾರಿಸ್ ಅಪಮಾನ ವಿವಾದ ತಾರಕಕ್ಕೇರ್ತಾ ಇದ್ದಂತೆ ಪಿಗಳ ಸಮಾಜದ ಕ್ಷಮೆಯನ್ನ ಕೋರಿದ್ದಾರೆ ಕಾಂಗ್ರೆಸ್ನ ಶಾಸಕ ಹ್ಯಾರಿಸ್. ಧರ್ಮರಾಯಸ್ವಾಮಿ ದೇಗುಲದಲ್ಲೇ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಪಿಗಳರ ಪೇಟೆಯಲ್ಲಿದೆ ದೇವಸ್ಥಾನ, ಅಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ. ಬೆಂಗಳೂರು ಕರಗವನ್ನ ನಾಟಕ ಅಂತ ಹೇಳಿ ಕರೆದಿದ್ರು ಹ್ಯಾರಿಸ್. ಈ ಮುಖಾಂತರ ಪಿಗಳರಿಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ವಿವಾದ ಎದ್ದಿತ್ತು. ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಈಗ ಹ್ಯಾರಿಸ್ ಕ್ಷಮೆಯನ್ನ ಕೇಳಿದ್ದಾರೆ. ಪಿಗಳರ ಪೇಟೆಯಲ್ಲಿರುವಂತಹ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಂದ್ರೆ ಕರಗ ನಡೆಯುತ್ತಲ್ಲ ಅಲ್ಲಿಗೆ ಹೋಗಿ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಎಲ್ಲೆಡೆ ನನ್ನ ವಿಡಿಯೋವನ್ನ ವೈರಲ್ ಮಾಡಿದ್ರು, ಆದ್ದರಿಂದ ದೇವರ ಮುಂದೆ ನಾನು ಕ್ಷಮೆ ಕೇಳ್ತೀನಿ, ಕರಗದಲ್ಲಿ ನಾನು ಪಾಲ್ಗೊಳ್ತೀನಿ, ದೇವರನ್ನು ನಂಬ್ತೀನಿ ಅಂತ ಹ್ಯಾರಿಸ್ ಹೇಳಿದ್ದಾರೆ. ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಯಾವುದೇ ಸಮುದಾಯದವರನ್ನು ಸಮಾಜದವರನ್ನು ಕೂಡ ಕೀಳಾಗಿ ನೋಡಬಾರ್ದು. ಅಂದ್ರೆ ನಾಯಕರಿಗೆ ಎಸ್ಪೆಷಲಿ ಕಿವಿ ಮಾತನ್ನ ಪಕ್ಷದ ಹಿರಿಯರು ಹೇಳ್ತಾ ಇದ್ರು ಕೂಡ ಮಾತನಾಡುವಂತ ಭರಾಟೆಯಲ್ಲಿ ನಾಲ್ಗೆಯನ್ನ ಹರಿಬಿಟ್ಬಿಡ್ತಾರೆ. ಈಗ ಪಿಗಳರ ಪೇಟೆಯಲ್ಲಿರುವಂತಹ ದೇಗುಲದಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ ಹ್ಯಾರಿಸ್. ವಿವಾದ ಆದ್ಮೇಲೆ ವಿವಾದ ಏನಾಗಿತ್ತು ಅಂದ್ರೆ ಅವ್ರದ್ದೊಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು. ಅದರಲ್ಲಿ ಬೆಂಗಳೂರು ಕರಗವನ್ನ ನಾಟಕ ಅಂತ ಹೇಳಿ ಹ್ಯಾರಿಸ್ ಹೇಳಿದ್ರು. ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಈಗ ನಾನು ಕರಗದಲ್ಲಿ ಪಾಲ್ಗೊಳ್ತೀನಿ, ದೇವರನ್ನ ನಂಬ್ತೀನಿ ಅಂತ ಹೇಳಿ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಬಂದು ಕ್ಷಮೆಯಾಚನೆ ಮಾಡಿದ್ದಾರೆ.